ಬೆಳವಣಿಗೆ. ಯಾಕಂತಂದ್ರೆ ಯಾರಾದರೂ ಒಬ್ರು ಹೇಳಲೇಬೇಕಲ್ರಿ ಸರ್ಕಾರಕ್ಕೆ, ವಿರೋಧ ಪಕ್ಷದ ಕೆಲಸ ಮಾಡಲೇಬೇಕು. ಅದನ್ನು ಆ ಕೆಲಸವನ್ನು ಇವತ್ತು ಬೆಳಗಾವಿ ಜಿಲ್ಲಾ ಮಟ್ಟಕ್ಕೆ ಅತ್ಯಂತ ದೃಢವಾಗಿ ಇಲ್ಲಿ ಆಗುವ ಅನ್ಯಾಯಗಳನ್ನು, ಇಲ್ಲಿ ಆಗುವ ರೈತರಿಗೆ ಆಗುತ್ತಿರುವಂಥ ಶೋಷಣೆಗಳನ್ನು, ದುಡಿಯುವ ಕಾರ್ಮಿಕರಿಗೆ ಆಗುವ ಶೋಷಣೆಗಳನ್ನು ಬಲಿಷ್ಠವಾಗಿ ಎತ್ತರದ ಧ್ವನಿಯಲ್ಲಿ ಹೇಳುವಂಥದ್ದು, ನೀರಾವರಿ ಸಮಸ್ಯೆಗಳನ್ನು, ಮಾರ್ಕೆಟ್ ಸಮಸ್ಯೆಗಳನ್ನು, ಅನೇಕ ಸಮಸ್ಯೆಗಳಿದ್ದಾವೆ. ಈ ದೇಶದ ಮೂಲ ಸಮಸ್ಯೆ ರೈತರಿಗೆ ಮಾರ್ಕೆಟ್ ಇಲ್ಲ ಅನ್ನುವಂಥದ್ದನ್ನು ನಾವಂತೂ ನಮ್ಮ ಈ ಚಾನಲ್ ಮೂಲಕ ಹಲವು ಸಲ ಪ್ರಸ್ತಾಪ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಸಮಸ್ಯೆಗಳ ಮೂಲ ಯಾವುದು ಅಂದ್ರೆ ಹೊಟ್ಟೆಗೆ ಅನ್ನ. ಹೌದು, ಇವತ್ತು ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ, 5 ಕಿಲೋ ಅಕ್ಕಿ ಸಿಗ್ತಾವೆ, ಏನೇನು ಹೇಳ್ಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ 81 ಕೋಟಿ ಜನರು 5 ಕಿಲೋ ಅಕ್ಕಿ ಮೇಲೆ ನಿಂತಿದ್ದಾರೆ ಅನ್ನೋದು ನಮ್ಮಲ್ಲಿ ಆಗೋದಿಲ್ಲ. ಅಂದರೆ ಇಷ್ಟು ಬಡವರಿದ್ದಾರಂತ. ಇದೇನು ತೋರಿಸ್ತದಪ್ಪ ಅಂದರೆ 81 ಕೋಟಿ ಜನ ಇವತ್ತು 5 kg ಅಕ್ಕಿಗೆ ಸಾಲ ನಿಲ್ತಾರಪ್ಪ ಅಂದ್ರೆ ಅದು ಬಡತನದ ಸಂಖ್ಯೆದು. ನಾವೇನೋ ಹೇಳ್ತಾ ಇರ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಮೋದಿ ಅವರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇಲ್ಲ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ನಾವು 25 ಕೋಟಿ ಜನರ ಏನಪ್ಪ ಅಂದ್ರೆ ಬಡತನ ರೇಖೆಯಿಂದ ಮೇಲೆ ತಂದೀವಿ ಅಂತ. ಹಂಗಾದ್ರೆ 81 ಕೋಟಿ ಜನ 5 ಕಿಲೋ ಅಕ್ಕಿಗೆ ಸಾಲಾಗಿ ಯಾಕೆ ನಿಲ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ನಮಗೆ ಇನ್ನೂ ಸಿಕ್ಕಿಲ್ಲ. ಈ ಎಲ್ಲ ನೆಲೆಯಲ್ಲಿ ಮತ್ತು ರೈತನ ಬದುಕು ಇವತ್ತು ಶೋಷಣೆಗಳಿಗೆ ಆಗ್ತಾ ಇದೆ. ಮಾರ್ಕೆಟ್ನಲ್ಲಿ ಆಗಿರ್ಬೋದು, ನೀರಾವರಿ ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲೇ ರಾಜಕಾರಣಿಗಳ ಹಸ್ತದಲ್ಲಿರುವುದರಿಂದಾಗೆ ಅನೇಕ ನೀರಾವರಿ ಯೋಜನೆಗಳು ಅವರವ್ರ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ ವಿನಃ ರೈತರಿಗೆ ನಿಜವಾಗಿಯೂ ಆ ಸಮಸ್ಯೆ ಅದಪ್ಪ ಅವ್ರು ಮುಟ್ಟಿಸ್ಬೇಕು ಅನ್ನೋದು ಯಾವುದೂ ಇಲ್ಲ. ಇದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಈ ನೆಲೆಯಲ್ಲೇ ಇವತ್ತು ನಮ್ಮ ರೈತ ಸಂಘದವರು ನೀರಾವರಿ ಸಲ ಹೋರಾಟ ಮಾಡ್ತಾ ಇದ್ದಾರೆ. ಕಾವಲುಗಳಿಗೆ ಸ್ವಚ್ಛ ಮಾಡಿಸೋದಕ್ಕಪ್ಪ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ರೈತರ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಬ್ಬಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಬ್ಬು ಬೆಳೆಯ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ 1 ಟನ್ ಕಬ್ಬಿಗೆ